ಕೆಲವ್ರು ಹೇಳ್ತಾರೆ ಅವ್ನ ಪೌರಾಣಿಕ ಪ್ರಸಂಗ ಬರುವುದಿಲ್ಲ ಹ್ಮ್ ಅಷ್ಟ ಪ್ರಸಂಗ ನಾವು ಹೋಗುದು ಹಂಗೆ ನಮ್ ಕರ್ದು ಬಂದು ಯಾರೊಬ್ರು ಕರ್ದ್ರೆ ಮಾತ್ರ ಹೋಗುದು ಹೌದ್ ಹೌದ್ ಬೇಡ ಅಂದ್ಬಿಟ್ರು ನಾವು ಮತ್ತೆ ಇರಕ್ ಗೊತ್ತ ನಮ್ಗೆ ಹೌದಿಲ್ಲ ಇನ್ನೊಬ್ರು ನಮ್ಮನ್ನ ಕರೆದ್ರೆ ಮಾತ್ರ ನಾವು ಒಂದೊಂದು ಪ್ರಸಂಗ ವೇಷ ಮಾಡಿದಾಗ ನಮ್ಗೂ ಅನುಭವ ಹೌದು ಅವ್ರು ಹಾಗಲ್ಲ ಕರ್ದನ್ನ ಕರಿತಿರ್ತಾರೆ ಹ್ಮ್ ಅವನಿಗ ಅಲ್ಲಿನ ಸೀಮಿತ ಮಾತು ಗೊತ್ತಿರುವುದು ಹೌದ್ ಹೌದ್ ಈಗ ಅವನಿಗೆ ಇನ್ನೊಬ್ರಿಗೆ ಹೇಳ್ಬೇಕಂತ ಅವನಿಗೆ ತನ್ಗೆ ಎಷ್ಟು ಬೇಕಲ್ಲ ಯಾರು ಹೇಳ್ಬೋದು ಅವ್ರವ್ರ ಸಾಧನೆ ಅವರು ಸಣ್ಣವನು ಈಗ ನಾವು ಈಗ ಗೊತ್ತಿದ್ದನು ತಕೋಪ ಇದ್ರೆ ಮಾತ್ರ ಅವ್ನು ನಿಜವಾದ ಕಾಲ ಹೌದ್ ಹೌದ್ ನಂಗೆ ಗೊತ್ತಿತ್ತು ನಂದೇ ನಾನು ಫಸ್ಟ್ ತೋರ್ಸುದಲ್ಲ ನಂಗೆ ಅಸಲ ಇಲ್ಲಿ ಯಾರೇ ಇಲ್ಲಿ ಹೌದೌದು ಎಷ್ಟೇ ದೊಡ್ಡ ಕಾಲ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಜನಪ್ರಿಯ ಹಾಸ್ಯಗಾರರು ಪಂಜರ ಪಕ್ಷಿಯಲ್ಲಿ ನಿಮ್ಮನ್ನೆಲ್ಲ ರಂಜಿಸಂತ ಹಾಸ್ಯಗಾರರು ಅವರ ಮನೆಗೆ ಬಂದಿದ್ದೇನೆ. ಬಸವರಾಜ ಚೌಕಳ ಮುಖ್ಯರು ಅವ್ರ ಜೊತೆ ಮಾತುಕತೆ ನಾಡ್ತಿದ್ದೇನೆ. ಅವರ ಸಾಧನೆ ಹಾದಿಯ ಮುಂದಿನ ಪಯಣ ಏನು ಅಂತ ಅವರಿಂದಲೇ ತಿಳಿಯೋಣ. ಹಾಗೆ ಅವರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತ ಅನ್ಕೋಣ. ಸರ್ ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ತೆ ಸರ್, ತಾವು ಹಾಲಾಡಿ ಮೇಳಕ್ಕೆ ತಮಗೆ ಬಹಳಷ್ಟು ಹೆಸರು ತಂದು ಕೊಟ್ಟ ಮೇಳ ಅಲ್ಲ. ಆ ಮೇಳಕ್ಕೆ ಸೇರಿದ ಬಗ್ಗೆ ಅಂದ್ರೆ ನೀವು ಮಂದಾರ್ತಿ ಮೇಳದಲ್ಲಿ ಇದ್ರಿ. ಮಂದಾರ್ತಿ ಮೇಳದಿಂದ ಹಾಲಾಡಿಗೆ ಬರ್ತೀರಿ. ಎರಡು ಬಯಲಾಟ ಮೇಳವೇ? ಎರಡು ಬಯಲಾಟ ಮೇಳ. ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಕಾರಣವೇನು? ಏನು ಮಂದಾರ್ತಿ ನಿಮ್ಗೇನು ಅದಕ್ಕೆ ಮೂಲ ಕಾರಣ ನಮ್ಗೆ ಅನಾನುಕೂಲ ಆಯ್ತಾ ಮಂದಾರ್ತಿಲಿ? ಮಂದಾರ್ತಿ ಏನು ಸಮಸ್ಯೆ ಆಗ್ಲಿಲ್ಲ, ಸಮಸ್ಯೆ ಏನಿಲ್ಲ. ನಾನು ಅಂದ್ರೆ ಮಂದಾರ್ತಿ ಮೇಳದಲ್ಲಿ ಇದ್ದೆ. ಆವಾಗ ನಮ್ಮ ಹೆಣ್ಣಬಲ್ ಸಂಜು ಶೆಟ್ರು ಹಾಲಾಡಿ ಮೇಳಕ್ ಮಾರೆ ಆವಾಗ ಅವ್ರು ಪೇರೂರು ಬಿಟ್ಟು ಹಾಲಾಡಿ ಬಂದಿದ್ದೆ ಮುಖ್ಯ ಸನ್ನಿವೇಶ. ಆವಾಗ ನಾನು ಹೇಳಿದ್ಕೊಂಡು ಅಲ್ಲಿ ಬಂದೆ, ಯಜಮಾನ ಮನೆಗೆ ಬಂದೆ. ಅಗ್ರಿಮೆಂಟ್ ಐತಿ, ಹಾಲಾಡಿ ಮೇಳಕ್ ಬಂದೆ ನಾನು. ಆಮೇಲೆ ಒತ್ತಾಸಕ್ಕೆ ಹೋದೆ. ಒತ್ತಾಸ ನಮ್ ಜೊತೆಲಿ ಉಳ್ಳೂರು ಶಂಕರಣ್ಣ ಇದ್ದಾರೆ. ಒತ್ತಾಸಕ್ಕೆ ಹೋದಾಗ ಆವಾಗ ಪ್ರಸಂಗ ಈ ಧನ್ವಂತವರಿ ಮತ್ತೆ ಬಸವರಾಜ ಶೆಟ್ಟಿಗಾರ ಸುಮಾರು ಪ್ರಸಂಗ ಆಗ್ತಿತ್ತು. ಅವಾಗ ಮೂರು ಕ್ಷೇತ್ರ ಮಾತ್ಮಿ ಈ ತರ ಪ್ರಸಂಗದೆಲ್ಲ ಹಾಸ್ಯ, ಸಣ್ಣ ಪುಟ್ಟ ಹಾಸ್ಯ ಎಲ್ಲ ಮಾಡ್ತಾ ಇದ್ದೆ. ಅವಾಗ ಮತ್ತೊಂದು ವರ್ಷ ನನ್ ಮೇಳ ಲಾಕ್ಡೌನ್ ಟೈಮ್ಗಳಲ್ಲಿ ಮೇಳ ಸ್ವಲ್ಪ ನಿತ್ಯ ಎಲ್ಲರ ಇದಾಯ್ತು. ನಾನು ಸ್ವಲ್ಪ ತಿರುಗಾಟಕ್ಕೆ ಹೋಗ್ಲಿಲ್ಲ. ಆಮೇಲೆ ಪುನಃ ಮತ್ತೆ ಹಾಲಾಡಿ ಮೇಳಕ್ಕೆ ಬಂದೆ. ಆವಾಗ ಮೇಘರಂಜನಿ ಪ್ರಸಂಗ ಪೇರೂರು ಮೇಳದ ಭಾಗವತರ. ಅವಾಗ ಇವ್ರು ಇದ್ದಿದ್ರು, ಯಾರ ರವಿ ಶೆಟ್ಟಿ ಇದ್ರು, ಹೊಸಂಗಡಿ ರವಿ ಶೆಟ್ಟಿ ಇದ್ರು, ಮತ್ತೆ ಆರ್ಸಿ ಕಟ್ಟಿಯವರು ನಮ್ಗೆ ಅಶಗಟ್ಟಿ ಇವಾಗ್ಲೂ ಇದ್ರೆ ನಾವು ಇರುವಾಗ್ಲೂ ಇದ್ದಿದ್ರು. ಅವ್ರು ನೀಲವರ ಎಲ್ಲ ಬಿಟ್ಟ ಮೇಲೆ ಯಜಮಾನದ ಸಂಸ್ಥೆಯಲ್ಲಿ ನೀಲವರ ಮೇಳ ಅಲ್ಲಿಂದ ಈಚೆಗೆ ಕೆಲವರು. ಆವಾಗ ಆರ್ಸಿ ಕೆಟ್ಟವರು, ಗುಡಿಗಾರರು, ಜನಧನ್ ಗುಡಿಗಾರರು ಎಲ್ಲ ಇದೆ. ಒಳ್ಳೊಳ್ಳೆ ಸೊಟ್ಟಿ ಕಲಾವಿದ್ರು ಒಳ್ಳೊಳ್ಳೆ ಇದೆ. ಆಗ ಸಳ್ಕೊಳ್ ರವಿ ಕಡೆಗೆ ಜಟ್ಕಲ್ ಗೋಪಾಲಣ್ಣ ಅವ್ರು ಎಲ್ಲ ಗೆದ್ದಿದ್ರು. ಮತ್ತೆ ಜನ ತೊಂಬಟ್ಟವರೆಲ್ಲ ಇದ್ದೀವಿ. ಆಮೇಲೆ ಕಡ್ಬಾಳರ್ ಇದ್ರು. ಒಂದೊಂದು ವರ್ಷ ತಿರುಗಾಟಕ್ಕೆ ಚೇಂಜ್ ಆಗ್ತಾ ಇದೆ. ಕಡ್ಬಾಳರ್, ತೊಂಬಟ್ಟರು, ಗುಡಿಗಾರರು ಚೇಂಜ್ ಅಪ್ಪು, ತೊಂಬಟ್ಟರು 2ನೇ ವಿಷಯ ಆದ್ರೆ. ಆಮೇಲೆ ಮೇಘರಂಜನಿ ಪ್ರಸಂಗ, ಗಗನ ತಾರೆ, ಅದ್ರಾಗೆಲ್ಲ ನಮ್ದು ಕಾಮಿಡಿ ಪಾತ್ರೆ. ಕಾಮಿಡಿ ಪಾತ್ರದೆಲ್ಲ ಒಂದು ಪದ್ಯಗಳೆಲ್ಲ ಹೇಳ್ತಿದ್ರು. ಅದೇ ಒಂದು ಸಂಗೀತಗಾರ. ಆ ಪಾತ್ರ ಈ ಸಂಗೀತಗಾರ ಅಂದ್ರೆ ಅದೊಂದು ಸಂಗೀತ ಕಲಕ್ ಹೋಗೋದು. ಗುರುಗಳ ಶಿಷ್ಯ ನಮ್ಗ ತಾನ ಗುರು ಬ್ರಾಹ್ಮಣರ ಮಗ. ಬ್ರಾಹ್ಮಣರ ಮಗ ಅವನಿಗೆ ಸಂಗೀತ ಕಲುವುದು ಆಸಕ್ತಿ. ಅದೊಂದು ಸಂಗೀತ ಪಾತ್ರ ಒಂದ್ ಮಾಡ್ತಿದ್ದೆ. ಪದ್ಯ ಎಲ್ಲ ಇತ್ತು. ನೀ ಮೀಟಿದ ನಾ ಮೀಟಿದ ಇನ್ನೆ ಅವ ಮೀಟಿದ ಮೊನ್ನೆ ಇವ ಮೀಟಿದ ಅವ ಮೀಟಿ ಇವ ಮೀಟಿ ಪದ್ಯ ಎಲ್ಲ ಇದ್ ಮಾಡ್ತಾ. ನಮ್ಮ ಯಾರ ವಿಜಯಗಾಣಿಗರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಹಾಸ್ಯ ಒಳ್ಳೆ ನಮ್ಗೆ ಹಾಸ್ಯಕ್ಕಲ್ಲಿ ಒಳ್ಳೆ ಇದ್ ಮಾಡ್ತಿದ್ರು ವಿಜಯಗಾಣಿಗರ. ಒಳ್ಳೆ ಅದ್ರಲ್ಲಿ ಹಾಗೆ ಹೇಳಿ ಬಸವಣ್ಣ ಹೀಗೆ ಹೇಳಿ ಅಂತೆಲ್ಲ ಹಿಂಗೆ ಕಾಮಿಡಿ ಅಂತ ಮಾಡಿ ಚೇಂಜ್ ಮಾಡ್ತಾರೆ. ಕಡಗನ ತಾರೆ, ಮೇಘರಂಜನಿ ಅದ್ರಾಗೆಲ್ಲ ಒಂದು ಕಾಮಿಡಿ. ಅಂದ್ರೆ ಒಂದು ಇಬ್ರು ಪುರೋಹಿತರು, ವಾಸುದೇವ್ ಭಟ್ರು ಮತ್ತೆ ಗಣಪತಿ ಭಟ್ರು ಅಂತ ಹೇಳಿ ಪುರೋಹಿತರು. ಆ ಪಾತ್ರ ಅಡಿಗೆ ಅದೊಂದು ಸುಮಾರು ಪ್ರಯೋಗ ಆಯ್ತು. ಮತ್ ನಮ್ದು ಶಂಕರಣ್ಣ ಜೋಡಿ ಅವ್ರದ್ದು ಮೇನ್ ಪುರೋಹಿತ. ನಾನು ಅಸ್ಟೆಂಟ್ ಅಡಿಗೆ ಅವ್ರ ಅಸ್ಟೆಂಟ್ ನಾನ್ ಮೇನ್ ಪುರೋಹಿತ. ಅವ್ರ ಕಾಂಪಿಟೇಷನ್ ಆಗಿನ ಪಾತ್ರಗಳೆಲ್ಲ ಒಳ್ಳೆ ಅದು ಜನರಿಗೆಲ್ಲ ಇಂಟ್ರೆಸ್ಟ್ ಆಯ್ತು ನಮಗೆ ಬಿಡುವ. ಹಾಗಾಗಿ ಗಾಡಿಗೆ ಹಾಗೆ ಆ ಪ್ರಸಂಗಗಳೆಲ್ಲ ಹೋತಾವಂತೆ. ಆಮೇಲೆ ಹಂಸ ಪಲ್ಲಕ್ಕಿ ಪ್ರಸಂಗ ಅದ್ರಾಗೊಂದು ಕಾಮಿಡಿ ಹೆಂಗಾಯ್ತು. ಅದ್ರಾಗೊಂದು ಬ್ರೋಕರ್ ಹೆಣ್ಗಂಡು ಪಂಚಾಯತ್ಗೆ ಬ್ರೋಕರ್ ಪಾತ್ರ ಇವನಿಗಂತ ಮತ್ತೊಬ್ಬನಿ ಮಂಗ್ ಹೆಣ್ ತತ್ತೆ ಅಂತ ಹೇಳಿ ಹೋಯ್ ಇವನೇ ಸಿರಿವೇಶ ಮಾಡ್ಕೋಬಹುದು ಇದೆಲ್ಲ ಹಣ ತಕೊಂಡು ನಾನೇ ಸಿರಿವೇಶ ಮಾಡ್ಕೋ ಬ್ರೋಕರ್ ಪಾತ್ರ. ಸರಿ ಫಸ್ಟ್ ಕಸ್ತೂರಿ ಅಂತ ಇದ್ದೆ, ಕಲ್ಯಾಣಿ ಹೋಗ್
ಬಿಜಾಪುರದ ವೇಷ ಮಾಡ್ಕೊಂಡು ಬಿಜಾಪುರ ವೇಷ ಅಲ್ಲ ಕಾಮಿಡಿ ಬಿಜಾಪುರದ ಭಾಷೆಯಲ್ಲಿ ಹಾಡೈತಿ ಹೋಗಲೆ ಮಂಗ್ಯವ ನನ್ ಮಗನೇ ಹ. ಯಾಕ್ಲೆ ಹಿಂಗಾಡಕೈತ್ಲೆ ಹ್ಮ್. ಹಿಂಗೆಲ್ಲ ಮಾತಾಡಕಂತ ಜನರಿಗಂತ ತಮಾಷೆ ಆಯ್ತು ಹೌದು ಈಗೆಲ್ಲ ಅಂತ ಗಮ್ಮತ್ ಆಯ್ತು ಆ ಪಾತ್ರ ಹಿಟ್ ಆಯ್ತು ಆಯ್ತು ಅದ್ರಾಗ ಲಾಲು ನಾಗರಾಜು ಅವರೆಲ್ಲ ವಿಲನ್ ಪಾತ್ರ ಒಳ್ಳೆ ಮಾಡಿ ಆ ಪ್ರಸಂಗ ಫುಲ್ ಇಟ್ಟು 90 ಒಳ್ಳೆ ವೇಷ ಮಾಡಿ ಕಥಾನಾಯಕ ಖಳನಾಯಕ. ಸರ್ ಆವಾಗ ಬಿಲ್ಲಾಡಿ ಗಣೇಶ ಮತ್ತೆ ಆರ್ಸಿ ಕಟ್ಟೀರು ಆವಾಗ ಹಾಲಾಡಿ ಮೇಡ ಮತ್ತು ಹೆಸರು ತಗೊಂಡು ಈ ಪಂಜರ ಪಕ್ಷಿ ಅಷ್ಟು ಜನ ಇದ ಇಲ್ಲ ಅಷ್ಟೇ. ಜನ ಸೇರ್ಲ ಪಂಜರ ಪಕ್ಷಿ ಇದೆ ಹೋದಲ್ಲಿ 2,000 3,000 ನಮ್ಮ ಮೇಳ ಹಬ್ಬ ಕಡೆ ಮೊನ್ನೆ ಸೇವೆ ದಿನವೇ 3,000 ಜನ. ಹೌದು ಮಳೆ ಬಂದ್ರು ಮೊನ್ನೆ ಬಡುಕೇರಿಯಲ್ಲಿ ಕುರ್ಚಿ ಮೇಲೆ ಇಟ್ಕೊಂಡು ನಾಡ ಯಕ್ಷಗಾನ ನೋಡ್ತಿದ್ವಿ. ಅಷ್ಟು ಇಂಟ್ರೆಸ್ಟ್ ಐತೆ ಏನೊಂದು ಕಾಂತಾರ ಪಿಕ್ಚರ್ ಕಡೆಗೆ ಜನ ಜನ ಒಂದ್ ಭಯಂಕರ ಇಷ್ಟ ಯಾರ ಮಾತು ಕೇಳ್ಕೊಂಡು ಹಾಡ ಅಲ್ಲ ವೀಣೆ ಮಾನಸ ವೀಣೆ ಯಾರ ಮೊಬೈಲ್ ತೆಗೆದ್ರು ಮತ್ ನೀವ್ ಹೇಗ್ ತಯಾರು ಮಾಡಿ ಸರ್ ಅದು ಎಲ್ಲ ಕೂತ್ಕೊಂಡೆ ಸುಧೀರ್ ಪೂರ್ 90 ಭಾಗವಂತರ ಅವ್ರು ಇವರೆಲ್ಲ ಕೂತ್ಕೊಂಡೆಲ್ಲ ಸೆಟ್ ರಂಗಸ್ಥಳ ಪವನ್ ಕಿರಣ್ ಡೈರೆಕ್ಷನ್ ಮಾಡಿ ಈ ತರ ಮಾಡಿ ಕಲೆ ಇದೆಲ್ಲ ಇದ್ ಮಾಡ್ಕೊಂಡು ತಯಾರು ಮಾಡಿರಿ ಫಸ್ಟ್ ಎಲ್ಲ ಅವ್ರ ಬಂದು ಡೈರೆಕ್ಷನ್ ಕೊಟ್ಟು ಆತ ನಮ್ಗೆ ಈ ಪ್ರಸಂಗ ಕೂತ್ಸಲ್ಲ ಎಲ್ಲ ಕೂತ್ಸಿಟ್ಟು ನೀವೀಗ ಒಂದು ಆಟದಲ್ಲಿ ಯಕ್ಷಗಾನದಲ್ಲಿ ನೀವು ಹಾಸ್ಯವನ್ನ ತಕೊಂಡ್ ಬರ್ತೀರಿ ಅದಕ್ಕೆ ಅಂದ್ರೆ ಈಗ ಅದು ಅವ್ರು ಹೇಳಿದ ಹಾಸ್ಯವ ಅಥವಾ ನೀವು ಅಲ್ಲಿ ಮಾಡುವಂತ ನಿಮ್ಮ ಹಾಸ್ಯವ ಅಲ್ಲ ನಾವು ಅಂದ್ರೆ ಸಮಯ ಪ್ರಜ್ಞೆ ಅಂತ ಸಮಯ ಪ್ರಜ್ಞೆ ಅಂದ್ರೆ ಏನೋ ಒಂದ್ ಡೈಲಾಗ್ ನಮ್ ಪಟ್ಟ ಬಂತು ಓಕೆ ಯಾರದ್ ನಾಳೆ ಹಾಕತ್ ಕ್ಲಿಕ್ಕರ್ ಜನ ಚಪ್ಪಲ ಜನ ಚಪ್ಪಳಿ ತೊಡೆದ ಒಂದು ಪಂಜರ ಪಕ್ಷಿಗೆ ಒಂದ್ ಡೈಲಾಗ್ ಇದ್ದಿತ್ತು ಲಾಸ್ಟ್ ಡೈಲಾಗ್ ಸ್ಮಶಾನ ವಾಸಿ ಅಂತ ಹೇಳ್ತಾ ಸುಧೀರ ನಾನು ಮಸಾಲೆ ದೋಸೆ ಹೆಂಗೆ ಅದು ಹೇಳದ್ದು ಸುಧೀರನ್ನೇ ಅದ್ ನಾನ್ ಹೇಳೋದ್ ನಿಕ್ಕೋದ್ ಪಂಚಾಯತ್ ಅಂತ ಸ್ಮಶಾನ ವಾಸಿ ಮಸಾಲೆ ದೋಸೆ ಎರಡು ಪಂಚ ಹಂಗೆ ವಿಷಯ ಬಂದ್ರೆ ಕ್ಲಿಕ್ಕರ್ ಹಾಕೋದು ಜನರಿಗೆ 10 ಗಂಟೆ ಕಟ್ ಮಾಡ ಇದ್ ಮಾಡ ಬೇಡ ನಾಳೆ ಇದ್ ಮಾಡ ಅದೇ ಒಂದೊಂದ್ ಡೈಲಾಗ್ ಹೇಳ್ತಾ ಮತ್ ನಮ್ಗೆ ಏನಾಯ್ತು ದಿನ ಹೇಳೋ ಡೈಲಾಗ್ ಹೇಳಿ ನಮ್ಗೆ ಬೇಜಾರ ಅಂದ್ರೆ ಅದೇ ಪ್ರಸಂಗ ಅದೇ ಡೈಲಾಗ್ ಅದೇ ಹೇಳಕ್ಕೆ ಭಯಪಟ್ಟೆ ಈಗ ನಮ್ಗೆ ಎಲ್ಲಕ್ಕಿಂತ ನಾನೀಗ ಯಕ್ಷಗಾನದಲ್ಲಿ ಯಕ್ಷ ಪ್ರಸಂಗ ಎಷ್ಟು ಹೆಸರು ತಕೊಳ್ಬಹುದು ಇದ್ ಮಾಡೋದು ನಿಜವಾಗಿ ಪೌರಾಣಿಕ ಪ್ರಸಂಗ ಹಾಸ್ಯಗಾರ ಅಂದ್ರೆ ಪೌರಾಣಿಕ ಪ್ರಸಂಗ ಸಮರ್ಥ ಹಾಸ್ಯಗಾರ ಅಂದ್ರೆ ಯಾಕಂದ್ರೆ ಪೌರಾಣಿಕ ಈ ನಮ್ಗೆ ಎಳಬೇರ್ ಶೇಖರ್ ಶೆಟ್ಟರು ಕಮಲಶಾಲಿ ಮಾಬಲಣ್ಣ ಅವರೆಲ್ಲ ಪೌರಾಣಿಕದ ಒಳ್ಳೆ ಹಾಸ್ಯಗಾರ ಹಿರಿಯ ಹಾಸ್ಯಗಾರ ಇದ್ರ ಅಂತ ಹಾಸ್ಯಗಾರ ಜೊತೆ ಒಡನಾಟ ಮತ್ತು ತಯಾರಾಗ ಬರ್ತದೆ ಈ ಶಂಕರಣ್ಣ ಅವರಿಗೆ ಹೊಸ ಪ್ರಸಂಗ ಯಾರು ಇಟ್ಟ ಐತೆ ಅವ್ರಿಗೂ ಪೌರಾಣಿಕ ಪ್ರಸಂಗ ಬರ್ದಿಕ್ಕೂ ನಮ್ಮ ಹೊಸ ಪ್ರಸಂಗದ ಮೇಲೆ ಇದಾಯ್ತು ಕೆಲವ್ರು ಹೇಳ್ತಾರೆ ಅವ್ನ ಪೌರಾಣಿಕ ಪ್ರಸಂಗ ಬರುವುದಿಲ್ಲ ಹೊಸ ಪ್ರಸಂಗ ನಾವು ಹೋಗುದು ಹಂಗೆ ನಮ್ ಕರ್ದು ಬರ್ಬೇಕು ಯಾರೊಬ್ರು ಕರೆದ್ರೆ ಮಾತ್ರ ಹೋಗುದು ಬೇಡ ಅಂದ್ಬಿಟ್ರು ನಾವ್ ಮತ್ತೆ ಇರಕ್ಕ ನಮ್ಗೆ ಇನ್ನೊಬ್ರು ನಮ್ಮನ್ನ ಕರೆದ್ರೆ ಮಾತ್ರ ನಾವು ಒಂದೊಂದ್ ಪ್ರಸಂಗ ವೇಷ ಮಾಡಿದಾಗ ನಮ್ಗೂ ಅನುಭವ ಅವ್ರು ಹಾಗಲ್ಲ ಕರ್ದನ್ನೇ ಕರಿತಿರ್ತಾರೆ ಅದ್ರೊಳಗೂ ಒಂದವ್ರೊಳಗೆ ಒಂದು ಇದಿರುತ್ತೆ ನಾವಂತ ಹೇಳಕ್ ಆಗುದಿಲ್ಲ ನಮ್ ಕರಿಯನ್ನ ನಾವು ಕೇಳಕ್ ಹೋಗುದು ನನಗ್ ಪೈಲತ್ತ ಪಾಸ್ ಹತ್ತ ಪ್ರಶ್ನೆ ಬೇರೆ ನಮ್ಗೊಂದು ಅನುಭವ ಆಯ್ತು ಅಯ್ಯೋ ಮಾಡ್ಬೋದು ಸ್ವಲ್ಪ ನೀವು ಪೌರಾಣಿಕ ತಿಳ್ಕೊಂಡು ನಿಮ್ಗೆ ಗೊತ್ತಿರ್ತದೆ ಅವ್ರು ಮತ್ತೊಬ್ಬ ಸಲಹೆ ಕೇಳ್ಕೊಂಡು ಹೇಳ್ತಾರೆ ಈ ಆಟ ಪಾರ್ಟಿಗಳು ಅವ್ನು ಹೆಂಗ ಕರೀಲಕ್ಕ ಮಾರೆ ಕಡಿಲೆ ಬೇಡ ಮತ್ತೊಬ್ರು ಅಲ್ಲಿಗೆ ಏನಾರು ಮಾರ ಉರಿ ತುಪ್ಪ ಕಲ್ ಹಾಕ್ತಾರೆ ಅಲ್ಲಿ ಬೇಡ ಮಾರೆ ಅವ್ನಿಗಂತ ಅನುಭವ ಇಲ್ಲ ಮಾರೆ ಅವನಿಗೆ ಹೇಳಕ ಇವ್ನಿಗೆ ಎಷ್ಟು ಇರ್ತದೆ ನೋಡ್ಬೇಕಲ್ಲ ನಾವು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಇವ್ನಿಗೆ ಎಷ್ಟು ಬರ್ತಬೇಕಲ್ಲ ರಂಗಸ್ಥಳದಲ್ಲೂ ಇರುತ್ತದೆ ರಾಜಕೀಯ ಯಕ್ಷಗಾನದಲ್ಲಿ ರಾಜಕೀಯ ಇದ್ದೇ ಇರುತ್ತೆ ಮಾವು ನೋಡ್ರಿ ಇವನಿಗೂ ವೃತ್ತಿ ಮಸರಂದ್ ಇದ್ದೇ ಇರತ್ತೆ ಕಲಾ ಇದ್ರಿ ಅವ್ ಒಳ್ಳೆ ಮಾಡ್ತಕ್ಕೋ ಚಪ್ಪಾಳಿ 4 ಜನ ಜನರು ಹಿಂದೆ ಚೌಕ ಇದ್ದರಿಗೂ ಹೊಟ್ಟೆಗೆ ಚಾಪ ಚೌಕ ಇದ್ದಾರೆ 4 ಜನ ಚಪ್ಪಾಳಿ ಹಾಕಿ ಶಿವಳಿ ಹಾಕಿ ಮತ್ತಿದ್ದರಿಗೂ ಅಂತಾರ ಅದೇ ಪ್ರತಿಮ ಸರ್ ಅದೇ ನಾವು ಇನ್ನೊಬ್ಬರನ್ನ ಬೆಳೆಸ್ಬೇಕು ನಾವು ಬೆಳಿಬೇಕು ನಾವು ಒಬ್ಬರನ್ನ ಪ್ರೋತ್ಸಾಹ ನಾವು ಒಳ್ಳೆ ಆಯ್ತು ಮಾರ ಅವ್ರು ಪ್ರೋತ್ಸಾಹ ಕೊಟ್ರೆ ಮಾತ್ರ ನಮ್ಗ ಅವ್ ಎಂತ ಮಾಡ್ತೀನಿ ಹೇಳ್ತೇಕಂತ ಅವ್ನ ನಿಂದನೆ ಮಾಡ್ಬಾರ್ದು ಯಾವ ವಿಷಯಗಳು ನಾವು ರಂಗಸ್ಥಳದಲ್ಲೇ 4 ಜನ ಎದುರು ಹೇಳ್ಬಾರ್ದು ಬಸವಣ್ಣ ಇದು ಸ್ವಲ್ಪ ನಾಳೆ ಸರಿ ಸರಿ ಅಲ್ಲ ಮಾರ ಚೂರು ಲೈಕ್ ಮಾಡ್ತಾನೆ ಹಿಂಗ್ ಹೇಳ್ರ ಅವ್ನಿಗೊಂದು ಮನೋ ತಕಂತ ಅವ್ ಎಂತೆಲ್ಲ ಮಾಡ್ತಾ ಇದ್ರೆ ರಂಗಸ್ಥಳ ಅವ್ನಿಗೆ ರಂಗಸ್ಥಳದ ಭಾಷೆ ಬತ್ತಲ್ಲ ಹಂಗ ಹೇಳ್ತಾರ ಚೌಕಿ ಹೇಳಿರ್ತಾರೆ ಕೆಲವು ಅನುಭವದ ಕಲೆ ಅವನಿಗೆ ಎಷ್ಟಿತ್ತು ಅವನಿಗೆ ಗೊತ್ತಿರುವುದಿಲ್ಲ ಅವನಿಗೆ ಅಲ್ಲಿನ ಸೀಮಿತ ಮಾತು ಗೊತ್ತಿರುವುದು ಈಗ ಅವನಿಗೆ ಇನ್ನೊಬ್ರಿಗೆ ಹೇಳ್ಬೇಕಂತ ಅವನಿಗೆ ತನಗೆ ಎಷ್ಟು ಸಣ್ಣವನು ಈಗ ನಾವು ಈಗ ಗೊತ್ತಿದ್ದನು ತಕೋಪ್ ಇದ್ರೆ ಮಾತ್ರ ಅವ್ನು ನಿಜವಾದ ಕಲೆ ನನ್ಗೆ ಗೊತ್ತಿತ್ತು ನಂದೇ ನಾನು ಫಸ್ಟ್ ತೋರ್ಸೋದಲ್ಲ ರಂಗಸ್ಥಳ ಇಲ್ಲಿ ಯಾರೇ ಇಲ್ಲಿ ಎಷ್ಟೋ ದೊಡ್ಡ ಕಲೆ ಇಲ್ಲ ಅವ್ನು ಫಸ್ಟ್ ತೋರ್ಸೋದಲ್ಲ ಇನ್ನೊಬ್ಬನು ನಾ ತಕೋರ್ ಮಾತ್ರ ಅವ್ನು ನಿಜವಾದ ಕಲಾವಿದ ಅಲ್ವಾ ಒಬ್ಬನ ವರ್ಧನೆ ಮಾಡುದು ಮತ್ತೊಬ್ಬನ ಎತ್ತಿ ಕಟ್ಟುವುದು ಅದು ಮಾಡಬಾರ್ದು ಅದೇ ನನ್ನ ಹಾಗೆ ಅವನು ಕಲಾವಿದ ಅವನಿಗೆ ಗೊತ್ತಿಲ್ಲ ಗೊತ್ತಿದ್ರು ಅವ್ನು ತಕೋಬೇಕು
ಹೌದು ಅಡ್ಜಸ್ಟ್ಮೆಂಟ್. ಆಯ್ತು ಗೊತ್ತಿಲ್ಲ, ನಾನು ಮತ್ತೊಂದು ಪದ್ಯಕ್ಕೆ ಹೋಗಿ ತಕ ಹೋಗ್ಬೇಕು. ಹ್ಮ್ ಹ್ಮ್ ಅವನ್ನೆಲ್ಲ ಮುರ್ದನ ಮಾಡೋ ಕಾಮ್ ಹೌದು. 4 ಜನ ಎದುರು ಮುರ್ದನ ಮಾಡಿ ಇವ್ ಜನ ಆಗ್ತಾ ಕಾಮ್ ಅದು ಅವನೇ ಮರ್ದನ ಆಗುದು. ಅದೇ ಹೌದೌದೌದು 4 ಜನ ನೋಡಿ 4 ಜನ ಎದುರು ಮರ್ದನ ಮಾಡಿ ಅವನೇ ಮರ್ದನ ಆಗ್ತಾ ಅವನಿಗೆ ಗೊತ್ತಿರುದಿಲ್ಲ, ಹೌದು, ಆ ಹೌದು. ಕಲ್ಪನೆ ಅವನಿಗೆ ಇರುದಿಲ್ಲ. ಹೌದು ಹೌದು ಅವ್ನು ಹೊಲಿಕೆ ಮಾಡ್ದ ಮಾರೆ ಹಂಗಸದಾಗೆ. ಒಳ್ಳೇದಲ್ಲ ಅದು. 4 ಜನ ಅವನಿಗೆ ಹೇಳ್ತಾರೆ, ಹೌದು. ಅದು ಅವನಿಗೆ ಗೊತ್ತಿರುದಿಲ್ಲ. ಹೌದು ಕೆಲ ಕಲ ತನ್ನ ತನ್ನ ಪ್ರಶ್ನೆ ಇದು ತೋರ್ಸು. ಹಾ ನಾವು ದೊಡ್ಡ ಅದಕ್ಕೆ ನಾವು ದೊಡ್ಡ ಜನ, ನಾವು ದೊಡ್ಡ ಕಲಾವಿದ್ರ ಅದು ಇರ್ಬಾರ್ದು. ಕಲಾವಿದ ಅಲಂಕಾರ ಇಟ್ಬಿಟ್ರೆ ಅಹಂಕಾರ ಇಪ್ಪಾಗ. ಹೌದು ಅಲಂಕಾರ ಬೇಕು ಕಲಾವಿದ್ರೆ, ಹೌದು. ಅಹಂಕಾರ ಇಪ್ಪಾಗ ಕಲಾವಿದ. ಜೊತೆಗೆ ನಾನೇ ಆಗ್ಲಿ ಮತ್ತೊಬ್ಬನೇ ಅಷ್ಟೇ ಸರಿ ಸಮಾನ ನೋಡ್ರೆ ಅವನು ಸ್ವಲ್ಪ ಆಗಾಗ ಅವನು ಬೆಳೀತಾ ಮತ್ತಿದ್ದನು ಬೆಳೀತಾ. ಹೌದು ಮತ್ತೆ ಅವರಿಗೊಂದು ಗೌರವ ಜಾಸ್ತಿ. ಗೌರವ ಜಾಸ್ತಿ.